ವೈ ಇನ್ಸ್ಟಾಗ್ರಾಮ್? ಇನ್ಫ್ಲೂಯೆನ್ಸರ್ ಆಗ್ಬೇಕಂತಲ್ಲ, ಏನೋ ಒಂದು ಮಾಡಬೇಕು. ಎಲ್ರಿಗೂ ಅನ್ಸುತ್ತಲ್ಲ, ಏನಾದ್ರೂ ನೋಡಿದಾಗ ನಾವು ಮಾಡಬೇಕು ಅಂತ. ಎಲ್ಲ ವಿಚಾರನೂ ಎಲ್ರಿಗೂ ಮಾಡ್ಬೇಕಂತ ಅನ್ಸಲ್ಲ. ನಮಗೆ ಪರ್ಸ್ನಲಿ ಯಾವ ವಿಷಯದ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ ಅದನ್ನ ಯಾರಾದರೂ ಮಾಡ್ತಿದ್ದಾಗ ನಮಗೂ ಟ್ರೈ ಮಾಡೋಣ ಅಂತ ಅನ್ಸುತ್ತೆ. ಬಟ್ ಸೋ ಮೆನಿ ಟೈಮ್ಸ್ ನಮ್ಮ ಸುತ್ತ ಇರೋರ ಬಗ್ಗೆ ಯೋಚನೆ ಮಾಡಿಕೊಂಡು ಮಾಡೋದಾ ಬೇಡವಾ, ಇಲ್ಲ ಪೋಸ್ಟ್ಪೋನ್ ಮಾಡ್ತಿರ್ತೀವಿ. ಇಲ್ಲ ಅಂತಂದ್ರೆ ಹಾಗೆ ಸ್ಯಾಕ್ರಿಫೈಸ್ ಮಾಡಿಬಿಡ್ತೀವಿ, ಯಾರೇನು ಅನ್ಕೊಂತಾರೋ, ಬೇಡ ಬಿಡು ಇದೆಲ್ಲ ನಮಗೆ ಸೆಟ್ ಆಗಲ್ಲ ಬಿಡು ಅಂತ. ನಾನು ಪರ್ಸ್ನಲಿ ಏನು ಅನ್ಕೋತೀನಿ ಅಂದರೆ, ನಮ್ಮ ಜೊತೆ ನಮ್ಮ ಸ್ಕೂಲಲ್ಲಿ ಓದ್ದವ್ರು ಯಾರು ನಮ್ಮ ಜೊತೆ ಈಗಿಲ್ಲ, ನಮ್ಮ ಜೊತೆ ಕಾಲೇಜ್ ಓದ್ದವರು ಈಗಿಲ್ಲ. ಅಷ್ಟೇ ಯಾಕೆ, 9-10 ಇಯರ್ಸ್ ಬ್ಯಾಕ್ ನನ್ನ ಜೊತೆ ವರ್ಕ್ ಮಾಡಿದವರು ಈಗ ನನ್ನ ಜೊತೆಲಿ ಇಲ್ಲ. ನಮ್ಮ ಸುತ್ತಮುತ್ತ ಎನ್ವಿರಾನ್ಮೆಂಟ್ ಚೇಂಜ್ ಆಗ್ತಿರುತ್ತೆ. ಮೇ ಬಿ ಅವ್ರು ಶಿಫ್ಟ್ ಆಗ್ತಿರ್ತಾರೆ ಅಥವಾ ನಾವು ಶಿಫ್ಟ್ ಆಗ್ತಿರ್ತೀವಿ. ಸೊ ಈಗ ನನ್ನ ಸುತ್ತ ಇರೋರು ಇನ್ನೊಂದು 10 ಇಯರ್ಸ್ಗೆ ಯಾರು ಇರಲ್ಲ. ಸೊ ಅವರಿಗೋಸ್ಕರ ನಾನೇನೋ ಮಾಡ್ಬೇಕಂತಿರೋದನ್ನ ಪೋಸ್ಟ್ಪೋನ್ ಯಾಕೆ ಮಾಡೋದು ಅಥವಾ ಸ್ಯಾಕ್ರಿಫೈಸ್ ಯಾಕೆ ಮಾಡೋದು? ಮಾಡೋಣ. ಮೇ ಬಿ ನಾವು ಟ್ರೈ ಮಾಡೋ ಎಲ್ಲ ವಿಚಾರನೂ ಸಕ್ಸಸ್ ಆಗದೆ ಇರ್ಬೋದು. ಬಟ್ ಟ್ರೈ ಮಾಡಬೇಕು ಅಂತ ಅನ್ಕೊಂಡಿದ್ದನ್ನ ಇನ್ಯಾರಿಗೋ ಭಯ ಪಡದೆ ಸ್ಟಾರ್ಟ್ ಮಾಡ್ತೀವಲ್ವಾ, ದಟ್ ಇಟ್ ಸೆಲ್ಫ್ ಅ ಬಿಗ್ ಸಕ್ಸಸ್. ಸಕ್ಸಸ್ ಆಗಬೇಕು, ತುಂಬ ಫಾಲೋವರ್ಸ್ ಆಗಬೇಕು ಅಂತೇನು ಮಾಡ್ತಿಲ್ಲ. ನನಗೆ ನನ್ನ ಮೈಂಡ್ ಸೆಟ್ಗೆ ಸೆಟ್ ಆಗೋರ ಜೊತೆ ಕನೆಕ್ಟ್ ಆಗಬೇಕು ಅಂತ ಇಷ್ಟ ಇದೆ. ನನ್ನ ಜರ್ನಿನ ಶೇರ್ ಮಾಡ್ಕೋಬೇಕು ಅಂತ ಇಷ್ಟ ಇದೆ. ನನ್ನಿಂದ ಯಾರಿಗಾದರೂ ಯೂಸ್ಫುಲ್ ಆಗುವಂಥ ಥಾಟ್ಸ್ ಇರ್ಬೋದು, ಟಿಪ್ಸ್ ಇರ್ಬೋದು, ಬೇಕಾದಾಗ ಕೊಡಬೇಕು ಅಂತ ಇದೆ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ನೋಡೋಣ ಹೆಂಗೋಗುತ್ತೆ ಅಂತ.